ಕೆರೆಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿದೆ. ಮೇಲ್ನೋಟಕ್ಕೆ ಯುವತಿ ಆತ್ಮಹತ್ಯೆ ಆಗಿರಬಹುದು ಎನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಸದಾಶಿವನಗರ ಪೊಲೀಸರು ಭೇಟಿ ಕೊಟ್ಟು ಹೆಚ್ಚಿನ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯುವತಿಯ ಪೋಷಕರಿಗೆ ಮಾಹಿತಿ ತಿಳಿಸಿದ್ದಾರೆ. ಈಗಾಗಲೇ ಪೊಲೀಸರು ಪೋಷಕರ ಬರುವಿಕೆಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಪೊಲೀಸರು ರಾತ್ರಿ ವೇಳೆ ಒಬ್ಬರೇ ಬಂದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ, ಪ್ರಾಥಮಿಕ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಯಾಂಕಿ ಕೆರೆಯ ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿನಿ. ಕಾರಣ ಏನು, ಯಾಕೆ, ಏನ್ ಕಥೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಚಿಕ್ಕಬಾಣಾವರ ಭಾಗದಲ್ಲಿ ವಿದ್ಯಾರ್ಥಿನಿ ವಾಸವಾಗಿದ್ರು ಅಂತ ಹೇಳಲಾಗ್ತಾ ಇದೆ. 20 ವರ್ಷದ ತೇಜು ಅಂತ ಗುರುತಿಸಲಾಗಿದೆ. ಕೇವಲ 20 ವರ್ಷ ಆತ್ಮಹತ್ಯೆಗೆ ಶರಣಾಗುವಂಥ ಅನಿವಾರ್ಯತೆ ಏನಿತ್ತು ಅನ್ನುವಂಥ ಪ್ರಶ್ನೆ ಆಗಿದೆ. ತಾಯಿ ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ತಂದೆ ಮತ್ತು ತಾಯಿಗೆ ವಿಚ್ಛೇದನವಾಗಿತ್ತು. ನಿನ್ನೆ ಬಾಯ್ ಫ್ರೆಂಡ್ಗೆ ಸಾಯೋದಾಗಿ ಮೆಸೇಜ್ ಕೂಡ ಮಾಡಿದ್ರಂತೆ ಇದೇ ತೇಜು. ಆ ಮೆಸೇಜನ್ನು ಯುವತಿ ತಾಯಿಗೆ ಕಳಿಸಿದ್ದ ಪ್ರಿಯಕರ. ಹಿಂಗೆ ಕಳಿಸ್ಬಿಟ್ಟಿದ್ದಾಳೆ, ಏನು ಕಥನೆ ಏನೋ ಗೊತ್ತಿಲ್ಲ, ಒಂದು ಗಮನ ಇಡಿ ಅಂತ ಹೇಳಿ ಪ್ರಿಯಕರ ಮೆಸೇಜ್ ಕೂಡ ಫಾರ್ವರ್ಡ್ ಮಾಡಿದ್ದ. ಬಳಿಕ ಯುವತಿ 20 ವರ್ಷದ ತೇಜು ವಿದ್ಯಾರ್ಥಿನಿ ಏನಿದ್ದಾಳೆ, ಈಕೆ ಸ್ಯಾಂಕಿ ಕೆರೆಗೆ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಪೊಲೀಸರು ಬಂದಿದ್ದಾರೆ, ವಿಸಿಟ್ ಮಾಡಿದ್ದಾರೆ, ಇನ್ನು ಮೃತದೇಹವನ್ನು ಹೊರ ತೆಗೆದಿದ್ದಾರೆ. ಪೋಷಕರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಬಹುಶಃ ರಾತ್ರಿ ಮೆಸೇಜ್ ಮಾಡಿದ್ರಿಂದ ತಂದೆ ತಾಯಿ ಕೂಡ ಸಹಜವಾಗಿ ಹುಡುಕಾಟವನ್ನು ಆರಂಭಿಸಿರ್ತಾರೆ. ಆದರೆ ತಂದೆ ತಾಯಿಗೆ ವಿಚ್ಛೇದನ ಆಗಿತ್ತಂತೆ. ಯಾವ ವಿಚಾರಕ್ಕೆ ಮನನೊಂದ್ರು ತೇಜು ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಈಗಾಗಲೇ ಬಾಯ್ ಫ್ರೆಂಡ್ ಇದ್ದು ಬಾಯ್ ಫ್ರೆಂಡ್ಗೂ ಕೂಡ ಮೆಸೇಜ್ ಮಾಡಿದ್ರಂತೆ, ನಾನು ಸಾಯೋದಾಗಿ ನಿರ್ಧಾರ ಮಾಡಿದ್ದೀನಿ ಅಂತ. ಆತಂಕಗೊಂಡಂತಹ ಪ್ರಿಯಕರ ಏನಿದ್ದಾರೆ ಆತ ತಾಯಿಗೆ ಫಾರ್ವರ್ಡ್ ಮಾಡಿದ್ದಾನೆ, ಈ ರೀತಿ ಮೆಸೇಜ್ ಕಳಿಸಿದ್ದಾಳೆ ನನಗೆ ಅಂತ ಹೇಳಿ. ಅದಾದ ನಂತರ ಈಕೆ ಮತ್ತೆ ಪತ್ತೆಯಾಗಿರೋದು ಮೃತದೇಹವಾಗಿ. ನೋಡಿ, ಇತ್ತೀಚೆಗೆ ಯುವಜನತೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಆತ್ಮಹತ್ಯೆಯ ಹಾದಿ ಹಿಡಿತಾ ಇರೋದು ನಿಜಕ್ಕೂ ದುರಂತ. ಸ್ಟ್ರಾಂಗೇ ಇಲ್ವಾ ಇವರೆಲ್ಲ, ಇವರ ಮನಸ್ಥಿತಿ ಸ್ಟ್ರಾಂಗೇ ಇಲ್ವಾ ಅನಿಸುತ್ತೆ. ಎಷ್ಟೋ ಕಡೆ ಈ ಅಪಘಾತದಲ್ಲಿ ಯುವಕ ಯುವತಿಯರನ್ನು ಕಳ್ಕೊಂಡಂಥ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ರೆ ಇಲ್ಲಿ ಚೆನ್ನಾಗಿದ್ದಂತಹ ಯುವಕ ಯುವತಿಯರು ಸಾವಿಗೀಡಾಗ್ತಿರೋದು ನಿಜಕ್ಕೂ ದುರಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಸದ್ಯಕ್ಕೆ ಯುವಜನತೆ ನಿಜಕ್ಕೂ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಆತ್ಮಹತ್ಯೆಗೆ ಶರಣಾಗ್ತಾ ಇರೋದು ಬೇಸರದ ಸಂಗತಿ. ಆದರೆ ತೇಜು ವಿಚಾರದಲ್ಲಿ ಆಕ್ಚುಲ್ ಆಗಿ ಏನಾಗಿದೆ, ಯಾವ ವಿಚಾರಕ್ಕೆ ಮನನೊಂದು ಸೂಸೈಡ್ಗೆ ಶರಣಾಗಿದ್ದಾರೆ, ಏನಾದರೂ ಡೀಟೇಲ್ಸ್ ಲಭ್ಯವಾಗಿದೆಯಾ ಸಂತೋಷ್? ಏನು ಬೆಳಂಬೆಳಗ್ಗೆ ಸ್ಯಾಂಕಿ ಕೆರೆ ಏನಿದೆ, ಇದರಲ್ಲಿ ಯುವತಿಯ ಶವ ಒಂದು ಪತ್ತೆಯಾಗಿರುವಂತದ್ದು. ಯಾವಾಗ ಇದು ಪತ್ತೆ ಆಗುತ್ತೆ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಯಿತು. ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡಿರುವಂತಹ ಪೊಲೀಸರು ಈಗಾಗಲೇ ಮೃತದೇಹವನ್ನು ಹೊರತೆಗೆದು ಪರಿಶೀಲನೆ ಮಾಡಿದಾಗ ತೇಜು ಅಂತ ಹೇಳಿ ಆಕೆಯ ಗುರುತು ಪತ್ತೆ ಆಗಿರುವಂತದ್ದು. ಈಕೆಯ ರೆಸಿಡೆಂಟ್ ಬಂದು ಈಕೆ ಚಿಕ್ಕಬಾಣಾವರದ ಭಾಗದ ಯುವತಿಯನ್ನ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈಕೆಯ ತಾಯಿ ಕೂಡ ಮೆಟ್ರೋದಲ್ಲಿ ಕೆಲಸವನ್ನ ಮಾಡ್ತಾರೆ ಅನ್ನೋದು ಒಂದು ಮಾಹಿತಿ ಇರುವಂತದ್ದು. ಆದ್ರೆ ಯಾವ ಕಾರಣಕ್ಕಾಗಿ ಈಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳ, ಇಲ್ಲ ಬಂದಲ್ಲಿ ಮೃತಪಟ್ಟಿದ್ದಾಳ, ಇಲ್ಲ ಯಾರಾದ್ರೂ ಹತ್ಯೆ ಮಾಡಿ ಹಾಕಿದಾರ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದ್ರೆ ಮೇಲ್ನೋಟಕ್ಕೆ ಈಕೆಯ ಪ್ರಿಯಕರನಿಗೆ ನಾನು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೇನೆ ಅಂತ ಹೇಳಿ ಮೆಸೇಜ್ ಅನ್ನ ಹಾಕಿದಳು ಅನ್ನೋ ಮಾಹಿತಿ ಇರುವಂತದ್ದು. ಆ ಮೆಸೇಜ್ ಅನ್ನ ಅವರ ಪೋಷಕರು ಕೂಡ ಅವ್ರು ಕಳಿಸಿರುವಂತದ್ದು. ಸೊ ಯಾವ ಕಾರಣಕ್ಕಾಗಿ ಈಕೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತೇನೆ, ಇಲ್ಲ ಈಕೆ ಪ್ರೀತಿ ಮಾಡ್ತಿದ್ಲು ಅನ್ನೋ ಕಾರಣಕ್ಕೆ ಮನೆಯವರ ವಿರೋಧ ಇತ್ತ, ಇಲ್ಲ ಬೇರೆ ಏನಾದ್ರು ರೀಸನ್ಗಳಿದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಈಕೆ ತಡರಾತ್ರಿ ಅಂದ್ರೆ ಸಂಜೆ ಸುಮಾರು 7:30-8 ಗಂಟೆ ಟೈಮ್ಗೆ ಈಕೆ ಅಲ್ಲಿಂದ ಮನೆಯಿಂದ ಬಿಟ್ಟು ಇಲ್ಲಿಗೆ ಸ್ಯಾಂಕಿ ಕೆರೆಗೆ ಬಂದಿರುವಂತದ್ದು. ಬಂದ ಬಳಿಕ ಒಬ್ಳೆ ಏಕಾಂಗಿಗೆ ಯಾರು ಇಲ್ಲದನ್ನ ನೋಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅಂತ ಅನುಮಾನ ಇರುವಂತದ್ದು. ಸದ್ಯ ಮೃತದೇಹವನ್ನು ತೆಗೆದು ಮರಣೋತ್ತರ ಪರೀಕ್ಷೆಗೆ ಸ್ಥಳಾಂತರವನ್ನು ಮಾಡ್ಲಿಕ್ಕೆ ಎಲ್ಲ ತಯಾರಿಗಳನ್ನು ನಡೆಸಿರುವಂತದ್ದು. ಅವರ ಪೋಷಕರು ಬಂದ ಬಳಿಕ ಒಂದಿಷ್ಟು ಮಾಹಿತಿಯನ್ನು ಪೊಲೀಸರು ಪ್ರಕರಣ ದಾಖಲೆ ಮಾಡಿಕೊಂಡು ವಿಚಾರಣೆಯನ್ನ ಮಾಡಿದಾಗ ಹೊರ ಬರುತ್ತೆ. ಅದ್ರ ಜೊತೆಗೆ ಪ್ರಿಯಕರನ್ಗೆ ಮತ್ತೇನಾದ್ರೂ ಮೆಸೇಜ್ಗಳನ್ನ ಕಳಿಸಿದ್ರಲ್ಲ, ಹಿಂದೆ ಏನಾದ್ರೂ ಮನೆಯಲ್ಲಿ ವಿಚಾರಕ್ಕೆ ಜಗಳಗಳಾಗಿತ್ತ, ಏನಾದ್ರು ವೈಯಕ್ತಿಕ ಕಾರಣಗಳಿತ್ತ ಅನ್ನೋದು ಪೊಲೀಸರ ತನಿಖೆಯಿಂದ ಗೊತ್ತಾಗ್ಬೇಕಾಗಿರುವಂತದ್ದು. ಸದ್ಯ ಮೇಲ್ನೋಟಕ್ಕೆ ಪ್ರಿಲಿಮಿನರಿಯಾಗಿ ಇದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ಬೋದು ಅಂತ ಅನುಮಾನಗಳು, ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿರುವಂತದ್ದು. ಅಮೃತ, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪೋಷಕರ ಬರುವಿಕೆಗಾಗಿ ಈಗ ಸದ್ಯಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾದಂಥ ವಿದ್ಯಾರ್ಥಿನಿ ಮೃತದೇಹವನ್ನು ಹೊರತೆಗೆಯಲಾಗಿದೆ. ಇನ್ನು 20 ವರ್ಷದ ತೇಜು ಅಂತ ಗುರುತಿಸಲಾಗಿದೆ. ಚಿಕ್ಕಬಾಣಾವರ ಮೂಲದ ವಿದ್ಯಾರ್ಥಿನಿ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಪ್ರಾಥಮಿಕವಾಗಿ ಲಭ್ಯವಾಗಿರುವಂಥದ್ದು. ಆದರೆ ಇದು ನಿಜಕ್ಕೂ ಆತ್ಮಹತ್ಯೆಯೋ ಅಥವಾ
ಆತ್ಮಹತ್ಯೆಯ ರೀತಿ ಕೊಲೆ ಮಾಡಿ ಈ ರೀತಿಯಾಗಿ ಬಿಂಬಿಸಿದ್ದಾರೋ ಇನ್ನಷ್ಟೇ ತನಿಖೆಯ ವೇಳೆ ಗೊತ್ತಾಗಬೇಕಾಗಿದೆ. ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸ್ತಾರೆ. ಒಂದು ಮೆಸೇಜ್ ಬಂದ್ಬಿಡ್ತು, ಅದು ಬಂದ ತಕ್ಷಣ ಫಾರ್ವರ್ಡ್ ಆಗೋಯ್ತು ಅಂದ ಮಾತ್ರಕ್ಕೆ ಅದು ಆತ್ಮಹತ್ಯೆ ಅಂತಲೇ ಪರಿಗಣಿಸಲ್ಲ. ಇನ್ನು ಸ್ಥಳೀಯ CCTV ಕ್ಯಾಮ್ರಾಗಳನ್ನಾಗಿರ್ಬೋದು ಅಥವಾ ಆಕೆಯ ಮೊಬೈಲ್ ಫೋನನ್ನು ಒಂದು ಜಾಡು ಕಂಡುಹಿಡಿಯುವಂಥ ಪ್ರಯತ್ನಗಳಾಗಿರ್ಬೋದು ಪೊಲೀಸರು ನಿರಂತರವಾಗಿ ಮಾತಾಡ್ತಾ ಇರ್ತಾರೆ. ಇನ್ನು ಸದ್ಯಕ್ಕೆ ಈಗ ಮೇಲ್ನೋಟಕ್ಕೆ ಯುವತಿಯ ಆತ್ಮಹತ್ಯೆ ಎನ್ನುವಂಥ ಪ್ರಾಥಮಿಕ ಡೀಟೇಲ್ಸ್ ಲಭ್ಯವಾಗಿದ್ದು ಇನ್ಸೈಡ್ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಇನ್ನು ಪೋಷಕರ ಬರುವಿಕೆಗಾಗಿ ಪೊಲೀಸರು ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ತೇಜು 20 ವರ್ಷದ ತೇಜು ಪ್ರಿಯಕರನಿಗೆ ಮೆಸೇಜ್ ಮಾಡಿ ಆತ್ಮಹತ್ಯೆಗೆ ಶುರುವಾಗಿರೋದು. ಸ್ಯಾಂಕಿ ಕೆರೆಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದೆ. ಇನ್ನು ಏನಾಯಿತು ನಿಖರ ಕಾರಣ ಅನ್ನುವಂಥ ಡೀಟೇಲ್ಸ್ ಇನ್ನೂ ಗೊತ್ತಾಗಬೇಕಾಗಿದೆ. ಸ್ಥಳಕ್ಕೆ ಸದಾಶಿವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸುಮಾರು ರಾತ್ರಿ ಎಷ್ಟು ಗಂಟೆಯ ಸಮಯದಲ್ಲಿ ಈ ಒಂದು ಅವಘಡ ನಡೆದಿರೋದು, ಪ್ರಮುಖ ಕಾರಣ ಏನು ಅಂತ ತಿಳ್ಕೊಳ್ಳೋದ್ರಲ್ಲಿ ಪೊಲೀಸರು ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಯುವ ಜನತೆ ಈ ರೀತಿಯಾದಂಥ ಡಿಸಿಷನ್ಸ್ಗಳು ತಗೊಳ್ತಾ ಇರೋದಂತೂ ನಿಜಕ್ಕೂ ದುರಂತ.